ದೇವರಿಪ್ರಿಗೆಯ ಮತಕ್ಷೇತ್ರದಲ್ಲಿರ್ತಕ್ಕಂಥ ಕುದುರುಸಾಲೋಡಿಗೆ ಗ್ರಾಮದಲ್ಲಿ ಅನಧಿಕೃತವಾಗಿ ಅತಿಕ್ರಮಣ ತೆರವುಗೊಳಿಸ್ತಕ್ಕಂಥ ಒಂದು ಹೆಸರಿನ ಅಡಿಯಲ್ಲಿ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರು ಮನೆ ಕಟ್ಟಿಕೊಂಡಿರ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಬಡ ಜನರಿಗೆ SC ST ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿಯಲ್ಲಿರ್ತಕ್ಕಂಥ ಜನಾದವರಿಗೆ ಅವರ ಆಸ್ತಿ ಪಾಸ್ತಿಗಳ ಮನೆಗಳನ್ನು ನೆಲಸಮಗೊಳಿಸಿದ್ದಕ್ಕಾಗಿ ನಾವು ಖಂಡಿಸ್ತಾ ಇದ್ದೇನೆ. ಯಾವುದೇ ಒಂದು ಅತಿಕ್ರಮಣ ತೆರವುಗೊಳಿಸಬೇಕಂತಂದ್ರೆ ಅದಕ್ಕೊಂದು ಸರ್ಕಾರದ ಒಂದು ನಿಯಮಾವಳಿಗಳನ್ನು ಇರ್ತಾವೆ. ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಜಿಲ್ಲೆ ಮುಖ್ಯ ರಸ್ತೆ ಆಗಿರ್ಬೋದು, MDR ರಸ್ತೆ ಆಗಿರ್ಬೋದು. ಆ ರಸ್ತೆಗೆ ಅನುಗುಣವಾಗಿ ಆ ರಸ್ತೆಗೆ ಸಂಬಂಧಪಟ್ಟಂಥ ಆಯಾ ರೀತಿಯಲ್ಲಿ ಸರ್ಕಾರದ ಒಂದು ನಿಯಮಾವಳಿಗಳು ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅದರಲ್ಲಿ ಯಾವುದೇ ಒಂದು ಪಟ್ಟಣ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಅಕ್ರಮವಾಗಿರ್ತಕ್ಕಂಥ ಆಸ್ತಿಗಳನ್ನು ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆಯಬೇಕು. ಆ ಅನುಮತಿ ಪಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತಿಯವರು ಇರ್ಬೋದು ಅಥವಾ ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ ಸಂಬಂಧಪಟ್ಟವರು ಇರ್ಬೋದು. ಅದಕ್ಕೊಂದು ನಿಗದಿತವಾಗಿ ನಾವು ಕುದುರುಸಾಲೋಡಿಗೆ ಒಂದು ಗ್ರಾಮ ಪಂಚಾಯತಿಯ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜಿಲ್ಲಾ ಮುಖ್ಯ ರಸ್ತೆ ಹಾಯ್ದು ಹೋಗಿರುವುದರಿಂದ ರಸ್ತೆಯ ಮಧ್ಯಭಾಗದಿಂದ 6 ಮೀಟರ್ ರೈಟು ಮತ್ತು 6 ಮೀಟರ್ ಲೆಫ್ಟು ಇದು ಸರ್ಕಾರದ ನಿಯಮಗಳಿರ್ತಕ್ಕಂಥದ್ದು. ಅದನ್ನು ಗಾಳಿಗೆ ತೂರಿ ಎರಡೂ ಬದಿಯಲ್ಲಿರ್ತಕ್ಕಂಥ 50, 60, 70 ವರ್ಷಗಳಿಂದ ಕಟ್ಟಿಕೊಂಡಿರ್ತಕ್ಕಂಥ ಮನೆಗಳು, ಅಂಗಡಿಗಳು, ಸಮುದಾಯ ಭವನಗಳು, ಶಾಸಕರ ದುರಾಡಳಿತ, ಅಧಿಕಾರದ ದಾಹ, ಅಧಿಕಾರಿಗಳ ದುರ್ಬಳಕೆಯನ್ನು ಮಾಡಿಕೊಂಡು ಅಲ್ಲಿ ರಾಜಕೀಯವಾಗಿ ಬಳಸಿಕೊಂಡು ಎಲ್ಲ ಆಸ್ತಿ ಪಾಸ್ತಿಗಳನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ಅಲ್ಲಿಯ ಬಡ ಕುಟುಂಬಗಳಿಗೆ ನಿರ್ಗತಿಕರನ್ನಾಗಿ ಮಾಡಿ
ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಆ ಜನರಿಗೆ ಅನ್ಯಾಯ ಮಾಡಿದ್ದನ್ನು ಇಂದು ನಾವು ಅಲ್ಲಿಯ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಗೌಡರು ಹಾಗೂ ಶಾಂತಗೌಡರು ಬಿರಾದರ್, ಅಶೋಕ್ ಗೌಡ ಪಾಟೀಲ, ಶಾಂತಗೌಡ ಬಿರಾದರ್, ಅದರಂತೆ ಡಾಕ್ಟರ್ ಹಸನ್ ಸಾಬ್ ಹುಕಟ್ನೂರು, ಇವರು ಈಗಾಗಲೇ ಕೆಡುವುದಕ್ಕಿಂತ ಪೂರ್ವದಲ್ಲಿ CO ಬಿಜಾಪುರ ಇವರಿಗೆ, ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಿಯಮಾವಳಿ ಮೀರಿ ನೀವು ಅನುಮತಿ ಪಡೆಯದೆ ಡೆಮಾಲಿಷ್ ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಸಹಿತ ನೀಡಲಾಗಿತ್ತು. ಅದಕ್ಕೆ ಶಾಸಕರ ಮಾತಿಗೆ ಮಣಿದು ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯವರಾಗಿರ್ಬೋದು, PWD ಇಲಾಖೆಯವರಾಗಿರ್ಬೋದು, ಅದರಂತೆ ಲ್ಯಾಂಡ್ ಆರ್ಮಿ ಕೆಲಸ ವಹಿಸಿಕೊಂಡಿರ್ತಕ್ಕಂಥ ಲ್ಯಾಂಡ್ ಆರ್ಮಿಯವರು ಇವತ್ತಿನ ದಿವಸ ಇದರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಕಾನೂನಿನ ಪ್ರಕಾರ ಅಲ್ಲಿ ತನಿಖೆಯನ್ನು ಮಾಡಬೇಕೆಂಬ ವಿಷಯ ಕುರಿತು ಈಗಾಗಲೇ ನಾವು PWD ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಸಹಿತ ತರಲಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹಿತ ತರಲಾಗಿದೆ. ಜಿಲ್ಲಾಧಿಕಾರಿಗಳ ಇವತ್ತಿನ ದಿವಸ ಅವರ ಮೇಲೆ ಕೂಡಲೇ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸಹಿತ ಮನವಿಯನ್ನು ಸಹಿತ ಪುನಃ ಮಾಡಲಾಗಿದೆ. ಬಹುಶಃ ಇವತ್ತಿಗೆ 15 ದಿವಸ ಕಳೆದರೂ ಸಹಿತ ಇನ್ನೂ ಅದರ ಬಗ್ಗೆ ಯಾವುದೇ ಒಂದು ಕ್ರಮ ಜರುಗಣೆ ಆಗಿಲ್ಲ. ಅದಕ್ಕೆ ನಾನು ಪುನಃ ಇವತ್ತು ಪತ್ರಿಕೆ ಮೂಲಕ ತಮ್ಮ ಎಲ್ಲ ಸಂಬಂಧಪಟ್ಟಂಥ PWD ಇಲಾಖೆಗಳಿಗೆ ಒತ್ತಾಯಿಸ್ತಾ ಇದ್ದೇನೆ ಮತ್ತು ಶಾಸಕರಿಗೆ ಸಹಿತ ನಾನು ಒತ್ತಾಯಿಸ್ತಾ ಇದ್ದೇನೆ. ಅವರಿಗೆ ಕೂಡಲೇ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಅವರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥದ್ದಾಗಲಿ, ನಿವೇಶನ ಕೊಡ್ತಕ್ಕಂಥದ್ದಾಗಲಿ ನ್ಯಾಯ ಒದಗಿಸಿ ಕೊಡುವುದರೊಂದಿಗೆ ಆಗಿರ್ತಕ್ಕಂಥ ನುಕ್ಸಾನ ಅದು ಸಂಪೂರ್ಣವಾಗಿ ಆ 30 ಮನೆಗಳ ಅಂದಾಜು ಕಟ್ಟಡ ಏನಿದೆ ಅದಕ್ಕೆ ಆಗಿರ್ತಕ್ಕಂಥ ನುಕ್ಸಾನು ಸಹಿತ ಕಾಂಪನ್ಸೇಷನ್ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಬೇಕು. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂತ ತಿಳ್ಕೊಂಡು ಹೇಳಿದ್ರೆ, 50-60 ವರ್ಷಗಳಿಂದ ಆ ಜನರು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಅಲ್ಲಿ ಎಂಟ್ರಿಯನ್ನು ಮಾಡಿ ಗ್ರಾಮ ಪಂಚಾಯಿತಿಯ ಉತಾರಿಯನ್ನು ಸಹಿತ ತೆಗೆದುಕೊಂಡು ಜಾಗದ್ದು ಕಟ್ಟಡ ಪರ್ಮಿಷನ್ ತೆಗೆದುಕೊಂಡು ಕಟ್ಟಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕಿನವರು ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಟಿಮೇಟ್ ಕಾಪಿಯನ್ನು ಸಹಿತ ಎಸ್ಟಿಮೇಟ್ ಮಾಡಿ ಆ ಎಸ್ಟಿಮೇಟ್ ಬ್ಲೂ ಪ್ರಿಂಟ್ ಪ್ಲ್ಯಾನನ್ನು ಮಾಡಿ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅಪ್ರೂವಲ್ ಕಾಪಿಯನ್ನು ತೆಗೆದುಕೊಂಡು KEBಗೆ ಕರೆಂಟ್ ಬಿಡ್ಲಿಕ್ಕೆ NOCಯನ್ನು ಸಹಿತ ಕೊಟ್ಟು ಪಂಚಾಯಿತಿಯವರು ಪ್ರತಿ ವರ್ಷವೂ ಸಹಿತ ಅಂಗಡಿಗಳಿಂದ ಲೈಸೆನ್ಸ್ ಫೀಯನ್ನು ಕಟ್ಕೋತಾ, ಮನೆಗಳಿಂದ ಗರ್ಪಟ್ಟಿಯನ್ನು ಕಟ್ಕೋತಾ
40-50 ವರ್ಷದಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಅಂದಾಗ ಅಧಿಕೃತವಾಗಿ ಖರೀದಿ ಬಾಂಡ್ಗಳದಾವ, ಪುರಾತನ ಕಾಲದಲ್ಲಿ ಬಂದಿರತಕ್ಕಂಥ ಆಸ್ತಿಯ ಡಗಳದಾವ. ಅದರಂತೆ ಇದ್ದಾಗ ಆಸ್ತಿ ಮಾಲೀಕರು ಆ ಅನ್ಯಾಯಗೊಳಗಡೆ ಒಳಪಟ್ಟಿರ್ತಕ್ಕಂಥ ಫಲಾನುಭವಿಗಳು ತಿಳ್ಕೊಂಡು ತಾವು ಗುರುತಿಸಿದಂಗಾಯ್ತು ಪಂಚಾಯಿತಿಯವರು. ಇವತ್ತು ಅವ್ರಿಗೆ 1 ವಾರದಲ್ಲಿ 3 ನೋಟಿಸ್ ಕೊಟ್ಟು ಉದ್ದೇಶಪೂರ್ವಕವಾಗಿ ಶಾಸಕರ ಒತ್ತಾಯದ ಮೇರೆಗೆ, ಶಾಸಕರ ಕುಮ್ಮಕ್ಕಿನ ಮೇರೆಗೆ ಅಲ್ಲಿ ಜನರಿಗೆ ಶಾಸಕರ ಒತ್ತಡದ ಮೇಲೆ ಅಧಿಕಾರಿಗಳು ಮಣಿದು ಕಾನೂನು ಬಾಹಿರವಾಗಿ ಇವತ್ತೇನದು ಸಂಪೂರ್ಣವಾಗಿ ಅನ್ಯಾಯ ಮಾಡಿದಾರ. ಅನ್ಯಾಯ ಮಾಡಿದಂಥ ಶಾಸಕರ ವರ್ತನೆಯಂತೆ ನಡೆದಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ತಪ್ಪಿಸ್ತರ ಮೇಲೆ. ಇಲ್ಲ ಅಂತಂದ್ರೆ ಬರುವಂಥ ದಿನಗಳಲ್ಲಿ ಎಲ್ಲ ಗ್ರಾಮಸ್ಥರ ಅಭಿಪ್ರಾಯದಂತೆ, ಅನ್ಯಾಯಗೊಳಪಟ್ಟಿರ್ತಕ್ಕಂಥ ಫಲಾನುಭವಿಗಳ ಅಭಿಪ್ರಾಯದಂತೆ ಈಗಾಗಲೇ ಲೋಕಾಯುಕ್ತ ಬೆಂಗಳೂರಿಗೆ ಗಮನಕ್ಕೂ ಸಹಿತ ತರಲಾಗಿದ್ದು, ಎಲ್ಲ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದ್ದು, ಮುಂದೆ ಒಂದು ಹೋರಾಟದ ಮೂಲಕ ನ್ಯಾಯ ಪಡೆಯುವಂಥ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಇದರಲ್ಲಿ ಮೊನ್ನೆ ತಿಳಿದು ಬಂತು, ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕೆಲವೊಬ್ಬರು ಬಡ ಜನರು ಮನೆ ಕಳೆದುಕೊಂಡಿದ್ದ ಜನರ ಬಗ್ಗೆ ಕರೆಸಿಕೊಂಡು, ಕೆಲವೊಂದು ಜನರಿಂದಿಲ್ಲ ನಮ್ಮ ಸ್ವಂತ ನಾವೇ ತೆಗೆದುಕೊಂಡಿವಿ, ಶಾಸಕರಿದೇನು ತಪ್ಪಿಲ್ಲ ಅನ್ನುವಂಥದ್ದು ಮಾತನ್ನು ಸಹಿತ ಆ ಜನರ ಮೇಲೆ ಒತ್ತಡವನ್ನು ಹೇರಿ ಒತ್ತಾಯಪೂರ್ವಕವಾಗಿ ಬರೆಸಿಕೊಂಡು, ಇಲ್ಲಿ ಎಲ್ಲಿ ನನ್ನ ಬಂಡವಾಳ ನಂದು ಹೊರಗೆ ಬೀಳ್ತೈತಿ, ನನ್ನ ಮೇಲೆ ಬರ್ತೈತಿ ಅನ್ನುವಂಥ ಅಂಜಿಕೆಯಿಂದ, ಭಾವನೆಯಿಂದ ಅವರನ್ನು ಕರೆಸಿ ಕೂಡಿಸಿ ಬರೆಸಿಕೊಂಡು ಹೋಗಿ ಜಿಲ್ಲಾಧಿಕಾರಿ ಮೂಲಕ ಒಂದು ಮುಚ್ಚಳಿಕೆ ಪತ್ರವನ್ನು ಸಹಿತ ಕೊಟ್ಟಿರ್ತಕ್ಕಂಥ ಗಮನಕ್ಕೆ ಬಂದಿದೆ. ಅದು ಮನಪೂರ್ವಕವಾಗಿ ಆ ಫಲಾನುಭವಿಗಳು ಕೊಟ್ಟಿರ್ತಕ್ಕಂಥ ಪತ್ರ ಅಲ್ಲ. ಅವರು ಶಾಸಕರ ಒತ್ತಾಯದ ಮೇರೆಗೆ ಅವರ ಅಣತಿಯಲ್ಲಿರ್ತಕ್ಕಂಥವರು ಬರೆದು ಕೊಟ್ಟಿರ್ತಕ್ಕಂಥ ಪತ್ರ ಆಗಿರ್ಬೋದು. ಆದರೆ ಅವರೆಲ್ಲರಿಗೂ ಸಹಿತ ಸರಿಸಮಾನವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ ತಪ್ಪಿಸ್ತರನ್ನು ಇವತ್ತಿನ ದಿವಸ ಅಮಾನತಿನಲ್ಲಿಟ್ಟು ಎನ್ಕ್ವೈರಿ ನೇಮಿಸಬೇಕು. ಜೊತೆಗೆ ಯಾವ್ಯಾವ ಇಲಾಖೆಯವರು ಕೆಡುವಂಥ ಸಂದರ್ಭದಲ್ಲಿ ಶಾಮೀಲಾಗ್ಯಾರ, ಅದರಲ್ಲಿ ವಿಶೇಷವಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮುಖ್ಯ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ 2 DSPಗಳು, 100 ಮಂದಿ ಪೊಲೀಸರು, 4 ಮಂದಿ CPIಗಳು, PWD ಇಲಾಖೆ, ಜಿಲ್ಲಾ ಪಂಚಾಯಿತಿ ಇಲಾಖೆ, ಅದರಲ್ಲಿ ಇವತ್ತು ರೆವಿನ್ಯೂ ಇಲಾಖೆ ಎಲ್ಲರೂ ಸಹಿತ ಸೇರಿಸಿಕೊಂಡು ಇವತ್ತು ಎಲ್ಲ ಅಧಿಕಾರಿಗಳು ಶಾಸಕರ ಅಣತಿಯ ಅಡಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡಿದ್ದನ್ನು ಸಹಿತ ಖಂಡಿಸ್ತಾ, ಮುಂದೆ ಈ ಥರ ಎಲ್ಲಿ ಸಹಿತ ಆಗಲಾರದ ರೀತಿಯಲ್ಲಿ ಕಾನೂನಿನ ಪ್ರಕಾರ ಅಧಿಕಾರಿಗಳು ಕೈಕೋಬೇಕು. ಇಲ್ಲ ಅಂತಂದ್ರೆ ರಾಜಕೀಯ ಒತ್ತಡಕ್ಕೆ ಮಣಿದು, ಶಾಸಕರ ಒತ್ತಡಕ್ಕೆ ಮಣಿದು ನೀವು ಮಾಡ್ತಕ್ಕಂಥ ತಪ್ಪುಗಳಲ್ಲಿ ನೀವೇ ಶಿಕ್ಷೆ ಅನುಭವಿಸಬೇಕಾಗ್ತೈತೆ ಅಂತಕ್ಕಂಥ ಎಚ್ಚರಿಕೆ ಸಹಿತ ಈ ಸಂದರ್ಭದಲ್ಲಿ ನಾನು ನೀಡ್ತಾ ಇದ್ದೇನೆ. ಬಹುಶಃ ಲ್ಯಾಂಡ್ ಆರ್ಮಿಯವರು, ಬಹುಶಃ ದೇವರಿಪುರಿಗೆ ಕ್ಷೇತ್ರದಲ್ಲಿ ನಾನು ಒಬ್ಬ ಅಲ್ಲಿ ಅಭ್ಯರ್ಥಿಯಾಗಿ ನಿಂತು ಪರಾಭವಗೊಂಡಿದ್ದರಾಗಿರ್ಬೋದು. ಬಹುಶಃ ಅಲ್ಲಿ ನಡೀತಕ್ಕಂಥ ಕಾಮಗಾರಿಗಳ ಬಗ್ಗೆ ಅನೇಕ ಸಂದರ್ಭದಲ್ಲಿ ನಾನು ಲ್ಯಾಂಡ್ ಆರ್ಮಿ ಇಲಾಖೆ ಗಮನಕ್ಕೆ ತಂದಿದ್ದೀನಿ. ನಾನು ಶಾಸಕರ ಒತ್ತಾಯದ ಮೇರೆಗೆ ಅವರ ಮಾತಿನಂತೆ ಇವತ್ತು 40%, 60% ಅನ್ನುವಂಥ ರೀತಿಯಲ್ಲಿ ಕಳಪೆ ಕಾಮಗಾರಿ ಮಾಡ್ತಕ್ಕಂಥದ್ದು ಸಹಿತ ಸಂಪೂರ್ಣವಾಗಿ ಅವರ ಅಧಿಕಾರಿಗಳಿಗೆ ಈಗಾಗಲೇ 2-3 ಸಲ ತಿಳಿಸಿದ್ದೀನಿ. ಇನ್ನೂ ಸಹಿತ ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಆ ಇಲಾಖೆ ಅಧಿಕಾರಿಗಳು ಹೋಗ್ತಾ ಇಲ್ಲ.
ಉದಾಹರಣೆಗಾಗಿ ನಾವೊಂದು 2 ಕೋಟಿ ರೂಪಾಯಿ ಕೆಲಸ ಅಂಬೇಡ್ಕರ್ ಭವನ ಅಂತಕ್ಕಂಥ ವಿಚಾರದಲ್ಲಿ ದೇವರಿಬ್ಬರಿಗೆ ನಾನು ಹಚ್ಚಿದ್ದೆ. ನನ್ನ ಲೆಟರ್ ಮೇಲೆ ಮಂಜೂರಾಗಿ ಬಂದಿರತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿಯನ್ನು ಕರೆಸಿ ಅಡಿಗಲ್ಲು ಮಾಡಿಸ್ಬೇಕು ಅನ್ನುವಂಥ ವಿಚಾರ ಅಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೆ. ಅದಕ್ಕೆ ಇವತ್ತಿನ ದಿವಸ ತರಾತುರಿಯಲ್ಲಿ ಶಾಸಕನೊಬ್ಬನೇ ಯಾವ ಉಸ್ತುವಾರಿಯ ಗಮನಕ್ಕೂ ಇಲ್ಲ, ಯಾವುದೇ ಸಂಬಂಧಪಟ್ಟಂಥ ಇಲಾಖೆಯಿಂದ ಮಂಜೂರಾಗಿರ್ತಕ್ಕಂಥ ಆ ಇಲಾಖೆ ಮಂತ್ರಿಯ ಫೋಟೋನು ಸಹಿತ ಇಲ್ಲ, ಅವ್ರ ಹೆಸರನ್ನೂ ಇಲ್ಲ. ತನ್ನ ಒಂದು ಸ್ವಂತ ವೈಯಕ್ತಿಕವಾಗಿರ್ತಕ್ಕಂಥ ಫೋಟೋ ಹಾಕಿಕೊಂಡು ಅಡಿಗಲ್ಲು ಮಾಡಿರ್ತಕ್ಕಂಥದ್ದು, ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಲ್ಲಿ ರಾಜಕೀಯವಾಗಿ ಸಂಪೂರ್ಣವಾಗಿ ಎದ್ದು ಕಾಣುತ್ತದೆ. ಸರ್ಕಾರ ಕಾಂಗ್ರೆಸ್ಸಿಂದ ಆಗಿರೋದ್ರಿಂದ ಆ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಪ್ರೋಟೋಕಾಲ್ ಪ್ರಕಾರ ಇವತ್ತು CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ಆ ಸಂಬಂಧಪಟ್ಟಂತೆ ಮಂಜೂರಾಗಿರ್ತಕ್ಕಂಥ ಇಲಾಖೆಯ ಅನುದಾನಕ್ಕೆ ಸಂಬಂಧಪಟ್ಟ ಯಾರೇ ಇರ್ತಾರೆ ಅವರ ಪ್ರೋಟೋಕಾಲ್ ಪ್ರಕಾರ ಫೋಟೋ ಹಾಕಿಕೊಂಡು ಅಡಿಗಲ್ಲಾಗಲಿ ಉದ್ಘಾಟನೆ ಮಾಡ್ತಕ್ಕಂಥ ಪಾರಂಪರಿಕವಾಗಿ ಸರ್ಕಾರದ ನಿಯಮಾವಳಿಯಲ್ಲಿರ್ತಕ್ಕಂಥ ಒಂದು ವಿಷಯ. ಅದು ಎಲ್ಲವನ್ನು ಸಹಿತ ಗಾಳಿಗೆ ತೂರಿ ತನ್ನ ಮನಸ್ಸಿಗೆ ಬಂದಂತೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು 5 ಕೋಟಿಗಟ್ಟಲೆ ದುಡ್ಡನ್ನು ತಂದು ಕೇವಲ ಕಂಟಿ ಕಡಿಸುವುದರ ಮೂಲಕ ಅಲ್ಪ ಸ್ವಲ್ಪದಲ್ಲಿ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಉಳಿದ ಹಣವನ್ನು ಸಹಿತ ಎತ್ತಿ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಅದನ್ನು ಉದಾಹರಣೆಗಾಗಿ ನಾ ಪ್ರಾಕ್ಟಿಕಲ್ ಆಗಿಯೂ ಸಹಿತ ನಾನು ಕೂಡ ಈಗಾಗಲೇ ಲ್ಯಾಂಡ್ ಆರ್ಬಿಗೆ ಹೇಳಿದ್ದೀನಿ, ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಹೇಳಿದ್ದೀನಿ, ಯಾರೂ ಸಹಿತ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಇಡೀ ಕ್ಷೇತ್ರದ ಆಗಿರ್ತಕ್ಕಂಥ ಕಳಪೆ ಮಟ್ಟದ ಕಾಮಗಳನ್ನು ಪುನರ್ ಇವತ್ತಿನ ಒಂದು ಥರ್ಡ್ ಪಾರ್ಟಿಗೆ ಎನ್ಕ್ವೈರಿ ನೇಮಿಸ್ತಕ್ಕಂಥ ದಿಕ್ಕಿನಲ್ಲಿ ಸಂಬಂಧಪಟ್ಟಂಥ ಸಚಿವರಿಗೆ ಸಂಪೂರ್ಣ ವಿವರವಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇನೆ. ಇನ್ನು ನೀರಾವರಿ ಇಲಾಖೆಯಲ್ಲಿ ದೇವರಪುರಿಗೆ ಭಾಗದಲ್ಲಿ ಬಂದಿರತಕ್ಕಂಥ ಅನುದಾನ ಇವತ್ತಿನ ದಿವಸ ಆಯಾ ಕಾಂಟ್ರಾಕ್ಟ್ಗಳು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳು ಶಾಸಕರ ಪತ್ರ ಅಥವಾ ಸಂಬಂಧಿಕ ಶಾಸಕರ ಪತ್ರದೊಂದಿಗೆ ಇವತ್ತಿನ ಅಧಿಕಾರಿಗಳನ್ನು ತಂದು ತಮ್ಮ ಮನಸ್ಸಿಗೆ ಬಂದಂತೆ ಕೆಲಸವನ್ನು ಮಾಡ್ತಕ್ಕಂಥ ಹೋಗ್ತಕ್ಕಂಥ ರೀತಿಯಲ್ಲಿ ಇಡೀ ಅಲ್ಲಿ ಕ್ಷೇತ್ರದ ಜನತೆ ಎದ್ದು ಕಾಣ್ತಾ ಇದೆ. ಅದನ್ನು ಸಹಿತ ನಾನು 2-3 ಸಲ ಆ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ, ಯಾಕಂದರೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿಯ ಕೆಲಸ ರೈತರಿಗೆ ನೀರು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ಅಚ್ಚುಕಟ್ಟಾಗಿ ಗುಣಮಟ್ಟದಲ್ಲಿ ಆಗಿರಬೇಕು ಅಂತಕ್ಕಂಥ ಮನವಿಯನ್ನು ಸಹಿತ ನಾನು ಮಾಡಿದ್ದೇನೆ. ಅದರಲ್ಲಿ ಸಹಿತ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಸಹಿತ ನಾನು ಈಗಾಗಲೇ ಪತ್ರದ ಮೂಲಕ ನಾನು ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಮೈನರ್ ಇರಿಗೇಷನ್ ಇರ್ಬೋದು, JGM ವಿಚಾರದಲ್ಲಿ ಆಗಿರ್ಬೋದು, ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಹಿತ ಅನೇಕ ವಿಚಾರಗಳು ಸಹಿತ ಕೈ ಹಾಕ್ತಕ್ಕಂಥದ್ದು, ರಾಜಕೀಯ ಮಾಡ್ತಕ್ಕಂಥದ್ದು, ಪಕ್ಷ ಭೇದ ಮಾಡ್ತಕ್ಕಂಥದ್ದು, ಶಾಸಕರಿಂದ ಪಂಚಾಯಿತಿ ಗ್ರಾಮ ಮಟ್ಟದಲ್ಲಿ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದೆ. ಶಾಸಕರಾಗಿರ್ತಕ್ಕಂಥವರು ಚುನಾವಣೆ ಆಗುವವರೆಗೂ ಸಹಿತ ಪಕ್ಷ ಚುನಾವಣೆ ಆದ ನಂತರ ನಮ್ಮೆಲ್ಲರ ಪ್ರತಿನಿಧಿನೂ ಅದನ್ನು ಅಂತಕ್ಕಂಥದ್ದು ಮರೆತುಕೊಂಡು ಕೇವಲ ತಮ್ಮ JDS ಕಾರ್ಯಕರ್ತರ ವರ್ತನೆಯಂತೆ ಉಳಿದವರಿಗೂ ಸಹಿತ ದೂರ ಇಡ್ತಕ್ಕಂಥ ನಿಟ್ಟಿನಲ್ಲಿ ಆಗಿರೋದು ಅಥವಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಅದನ್ನು ಇವತ್ತಿನ ದಿವಸ ನಾನು ಖಂಡಿಸ್ತಾ ಇದ್ದೇನೆ. ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಜನರ ಆಕ್ರೋಶಕ್ಕೆ, ಕೆಂಗಣ್ಣಿಗೆ ಅಥವಾ ಗುರಿ ಆಗ್ತಕ್ಕಿದ್ದೀರ ಅಂತಕ್ಕಂಥದ್ದು ಗುರಿ ಆಗ್ತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ನಾವು ಇಲ್ಲಿವರೆಗೆ ಯಾಕೆ ಸುಮ್ಮನೆ ಅಂತಂದ್ರೆ ಏನಪ್ಪ ಚುನಾವಣೆಯಲ್ಲಿ ಆರಿಸಿ ಬಂದುಕೊಂಡೇನೆ ಸುಣಗಾರ ಇದೇ ರೀತಿ ಚಾಲೂ ಮಾಡ್ದ ಅನ್ನುವಂಥ ವಿಚಾರ ಆಗಿರ್ಬೋದು. ಇವತ್ತು ಅರ್ಧ ಅವಧಿ ಕಳೆದು ಹೋಯ್ತು. 2.5 ವರ್ಷ ಅವಧಿ ಕಳೆಯುವ ಮಟ್ಟಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಶಾಂತ ರೀತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ನೋಡ್ತಕ್ಕಂಥ ದಿಕ್ಕಿನಲ್ಲಿ ಆಗಿರ್ಬೋದು, ತಮ್ಮ ಯಾವ ರೀತಿ ನಡಿಗೆ ಇದೆ, ಯಾವ ರೀತಿ ನುಡಿ ಇದೆ, ಯಾವ ರೀತಿ ಆಡಳಿತ ಇದೆ ಎಲ್ಲವನ್ನು ಸಹಿತ ನಾವು ಅಬ್ಸರ್ವ್ ಮಾಡಿದ್ದೇವೆ.
ಇದು ಇವತ್ತು ಸರಿಯಾದ ರೀತಿಯಲ್ಲಿ ಬರ್ತಕ್ಕಂಥ ದಿಕ್ಕಿನಲ್ಲಿ ತಾವು ತಿದ್ದುಪಡಿ ಮಾಡಿಕೊಂಡು ಇವತ್ತಿನ ದಿವಸ ಹೋಗದೇ ಇದ್ದರೆ ಜನರ ಆಕ್ರೋಶ ಕಣ್ಣಿನಿಂದ ತಾವು ಕಂಗಡಿ ಗುರಿಯಾಗ್ತೀರಿ ಅಂತಕ್ಕಂಥದ್ದು ಸಹಿತ ಜನರ ಮೂಲಕ ಜನರ ಅಭಿಪ್ರಾಯದಂತೆ ನಾನು ತಮ್ಮ ಗಮನಕ್ಕೆ ತರಿಸೋ